ಸುವಾರ್ತೆಯನ್ನು ಸಾರುವುದಕ್ಕಾಗಿ ನಮ್ಮನ್ನು ಕರೆದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ವಾಕ್ಯದ ಸರಣಿಯಲ್ಲಿ ಈ ಮುಂಜಾನೆ ನಾವು ಸುವಾರ್ತೆಯನ್ನು ಸಾರುವುದಕ್ಕಾಗಿ ನಮ್ಮನ್ನು ಕರೆದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಉಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆಯ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ಮಹತ್ವವುಳ್ಳ ಸುವಾರ್ತೆಯ ಮಹತ್ವ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ಮುಂಜಾನೆ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ 1 ಕೊರಿಂಥ 1ನೇ ಅಧ್ಯಾಯ 17-18ನೇ ವಚನ. 1 ಕೊರಿಂಥ 1ನೇ ಅಧ್ಯಾಯ 17-18ನೇ ವಚನಗಳು. ವಾಕ್ಯ ಹೀಗೆ ಹೇಳ್ತದೆ: ಸುವಾರ್ತೆಯನ್ನು ಸಾರುವುದಕ್ಕೆ ಕ್ರಿಸ್ತನು ನನ್ನನ್ನು ಕಳುಹಿಸಿದ, ಆದರೆ ವಾಕ್ಚಾತುರ್ಯದಿಂದ ಸಾರಬೇಕೆಂದು ಕಳುಹಿಸಲಿಲ್ಲ. ಹಾಗೆ ಸಾರಿದರೆ ಕ್ರಿಸ್ತನ ಶಿಲುಬೆಯು ನಿರರ್ಥಕವಾಗುವುದು. ಶಿಲುಬೆ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರಾತ್ಮನಾದ ಕರ್ತನು ತಾನೇ ನಮ್ಮನ್ನು ಬಲಪಡಿಸಲಿ, ನಮಗೆ ಹೆಚ್ಚೆಚ್ಚಾಗಿ ಬೋಧಿಸಲಿ. ಕರ್ತನು ನಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ತನ್ನ ಜ್ಞಾನವುಳ್ಳ ಆತ್ಮದಿಂದ ನಮ್ಮನ್ನು ತುಂಬಿಸಲಿ. ಇಲ್ಲಿ ಕೊರಿಂಥ ಸಭೆಯವರಿಗೆ ಬರೆಯುವಾಗ ಸುವಾರ್ತೆ ಸಾರುವ ಜವಾಬ್ದಾರಿ ಕುರಿತು ಅನೇಕ ಮಾತುಗಳನ್ನ ಪೌಲನು ಬರಿತಾನೆ. ಒಂದು ಕಾಲದಲ್ಲಿ ಪೌಲನಿಂದ ಕೇಳಿಸಿಕೊಂಡ ಈ ಸುವಾರ್ತೆ ಮಾತು ಇದು ಎಂಥದ್ದು ಎಂಬುದನ್ನು ಅವರಿಗೆ ತಿಳಿಸ್ತಾನೆ. ಇದರಲ್ಲಿ ಮೊಟ್ಟ ಮೊದಲನೇದಾಗಿ 17ನೇ ವಚನದಲ್ಲಿ ಹೀಗೆ ಬರ್ತದೆ: ಸುವಾರ್ತೆ ಸಾರುವುದಕ್ಕೆ ಕ್ರಿಸ್ತನು ನನ್ನನ್ನು ಕಳುಹಿಸಿದನು. ಎಂಥ ಶ್ರೇಷ್ಠವಾದ ಮಾತು! ತಾನಾಗಿಯೇ ಪ್ರೇರಿತನಾಗಿ ಹೋದವನಲ್ಲ, ಅಥವಾ ಮನುಷ್ಯರಿಂದ ಪ್ರೇರಿತರಾಗಿ ಹೋದವನಲ್ಲ. ಅದು ತಪ್ಪೆಂಬುದಾಗಿ ನಾನು ಹೇಳ್ತಾ ಇಲ್ಲ, ಆದರೆ ನೇರವಾಗಿ ಕ್ರಿಸ್ತನಿಂದಲೇ ಕ್ರಿಸ್ತನು ತಾನೇ ಪೌಲನನ್ನು ಸುವಾರ್ತೆ ಸೇವೆಗೆ ಕಳಿಸ್ತಾನೆ. ಹಾಗೆ ಕಳಿಸುವಾಗ ಕರ್ತನಿಂದ ಒಂದು ವೇಳೆ ಆತನಿಗೆ ಅಪ್ಪಣೆ ಆಗಿದೆ. ಹೇಗೆ? ವಾಕ್ಚಾತುರ್ಯದಿಂದ ಸಾರಬೇಕೆಂದು ಕಳಿಸಲಿಲ್ಲ, ಆದರೆ ಹಾಗೆ ಸಾರಿದರೆ ಕ್ರಿಸ್ತನ ಶಿಲುಬೆಯು ನಿರರ್ಥಕವಾಗುವುದು. ಹಾಗೆ ವಾಕ್ಚಾತುರ್ಯ, ತನಗಿರುವಂಥ ಒಳ್ಳೆ ಭಾಷೆಯ ಪಾಂಡಿತ್ಯವನ್ನು ಅನುಸರಿಸಿ ಮಾತನಾಡೋದಕ್ಕೆ ದೇವರು ಅವನನ್ನು ಕಳಿಸಲಿಲ್ಲ. ಪೌಲನ ಮಾತುಗಳನ್ನ ಓದಿದರೆ ಆ ಮಾತುಗಳನ್ನ ಗ್ರಹಿಸುವುದಕ್ಕೆ ನಮಗೆ ಕಷ್ಟ. ಅಷ್ಟೊಂದು ಪಾಂಡಿತ್ಯವಿದೆ, ವಿಷಯ ಪಾಂಡಿತ್ಯವಿದೆ, ಭಾಷಾ ಪಾಂಡಿತ್ಯವಿದೆ. ಆದರೂ ಆತನು ತಗ್ಗಿಸಿಕೊಂಡು ಹೇಳ್ತಿದ್ದಾನೆ, ವಾಕ್ಚಾತುರ್ಯದಿಂದ ಸಾರಬೇಕೆಂದು ಅವನನ್ನು ದೇವರವನನ್ನು ಕಳಿಸಲಿಲ್ಲ. ಬದಲಾಗಿ ಜೊತೆಗೆ ಆತನು ಹೇಳ್ತಾನೆ, ಹಾಗೆ ಸಾರಿದರೆ ಕ್ರಿಸ್ತನ ಶಿಲುಬೆ ನಿರರ್ಥಕವಾಗುವುದು. ಹಾಗಾದ್ರೆ ಹೇಗೆ ಆತನು ಯಾವ ನಿರ್ದಿಷ್ಟ ಅಪ್ಪಣೆಯನ್ನು ಪಡೆದಿದ್ದಾನೆಂಬುದನ್ನು ಆತನು ಮುಂದಿನ ವಚನದಲ್ಲಿ ಹೇಳ್ತಾನೆ. ತಿರುಗಿ ವಾಕ್ಚಾತುರ್ಯನ ಆತನು ಮರುಪ್ರಸ್ತಾಪಿಸಿ 2ನೇ ಅಧ್ಯಾಯದ 1ನೇ ವಚನದಲ್ಲಿ, ಅಥವಾ ಅದರ ಜೊತೆ ಇನ್ನೊಂದು ಪದವನ್ನು ತರ್ತಾನೆ: ಜ್ಞಾನಾಡಂಬರದಿಂದ ಆಗಲಿ. ಹಾಗಾದ್ರೆ ಪೌಲ ಜನರ ಮಧ್ಯೆ ಹೋಗುವಾಗ ತನ್ನ ಜ್ಞಾನ ಭಂಡಾರದಲ್ಲಿ ಅಥವಾ ತನ್ನ ಶಬ್ದಕೋಶದ ಭಂಡಾರದಲ್ಲಿರುವಂಥ ಪದಗಳೊಂದಿಗೆ, ಜನರನ್ನು ಆಕರ್ಷಿಸುವ ಮಾತುಗಳೊಂದಿಗೆ ಆತನು ಹೋಗಲಿಲ್ಲ. ತನಗಿರುವಂಥ ಭಾಷೆಯ ಸಾಮರ್ಥ್ಯವನ್ನು ಇಟ್ಟುಕೊಂಡು ಆತನು ಹೋಗಲಿಲ್ಲ. ಬದಲಾಗಿ ಅಲ್ಲಿ 2ನೇ ಅಧ್ಯಾಯದ 1ನೇ ವಚನದಲ್ಲಿ ಹೇಳ್ತಾನೆ: ಸಹೋದರ, ನಾನಂತೂ ದೇವರೇ ಹೇಳಿಕೊಟ್ಟ ಮಾತನ್ನು ತಿಳಿಸುವವನಾಗಿ ನಿಮ್ಮ ಬಳಿಗೆ ಬಂದಾಗ. ಎಂಥ ಸೊಗಸು! ಸುವಾರ್ತೆ ಸಾರುವವನೇ, ಸುವಾರ್ತೆ ಸಾರುವವಳೇ, ದೇವರು ಕಲಿಸಿಕೊಟ್ಟ ಮಾತುಗಳಿಂದಲೇ ಸುವಾರ್ತೆಯನ್ನು ಸಾರಬೇಕಾಗಿದೆ ಎಂಬುದಕ್ಕೆ ಇದು ನಮಗೆ ಬಹಳ ಪ್ರಾಮುಖ್ಯವಾದ ಮಾತು. ಮುಂದೆ 4-5 ವಚನಕ್ಕೆ ಬಂದರೆ ಆತನು 3ನೇ ವಚನಕ್ಕೆ 3ನೇ ವಚನದಲ್ಲಿ ಆತನು ತಿಳಿಸ್ತಾನೆ 2:3ರಲ್ಲಿ: ಇದಲ್ಲದೆ ನಾನು ನಿಮ್ಮಲ್ಲಿಗೆ ಬಂದಾಗ ನಿಮ್ಮ ಬಳಿಯಲ್ಲಿ ಬಲಹೀನನು, ಭಯಪಡುವನು, ಬಹು ನಡುಗುವನಾಗಿದ್ದಾನೆ. ಏನಿದು? ಇದು ಅವನು ತನ್ನ ಬಲಹೀನತನ ತೋರ್ಪಡಿಸಿಕೊಳ್ತಿಲ್ಲ. ಬದಲಾಗಿ ಎಲ್ಲಿಯಾದ್ರೂ ನಾನು ಸ್ವಂತ ಮಾತುಗಳಿಂದ ಮಾತಾಡಿ ಬಿಡ್ತೇನೋ, ಆ ಮಾತುಗಳಿಂದ ಜನರನ್ನು ನನ್ನ ಕಡೆಗೆ ಆಕರ್ಷಿಸಿಕೊಳ್ತೇನೋ, ಇದು ಯಾವುದಾಗಲೇಬಾರದು. ಹಾಗಾಗಿ ಆತ 4-5 ವಚನದಲ್ಲಿ ಆತನು ಹೇಗೆ ಹೇಳ್ತಾನೆ: ನಿಮ್ಮ ನಂಬಿಕೆಯು ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಂಡಿರಬೇಕೆಂದು ನನ್ನ ಬೋಧನೆಯಲ್ಲಿಯೂ ಪ್ರಸಂಗದಲ್ಲಿಯೂ ಮನವೊಲಿಸುವ ಜ್ಞಾನ ವಾಕ್ಯಗಳನ್ನು ನಾನು ಪ್ರಯೋಗಿಸದೆ ದೇವರ ಆತ್ಮನ ಬಲವನ್ನು ತೋರ್ಪಡಿಸುವ ವಾಕ್ಯಗಳನ್ನೇ ಪ್ರಯೋಗಿಸಿದನು. ಬಹಳ ಪ್ರಾಮುಖ್ಯವಾದ ವಿಷಯ. ಹಾಗಾದರೆ ಎಷ್ಟು ಜವಾಬ್ದಾರಿಯುತವಾಗಿ ಸುವಾರ್ತೆಯನ್ನು ಸಾರಿದ್ದಾನೆ. ಆತನ ನಡುಕ ಭಯವೆಲ್ಲವೂ ಏನು? ಸ್ವಂತ ಮಾತುಗಳು ತನ್ನ ಬಾಯಿಂದ ಬರಲೇಬಾರದು, ತನ್ನ ಮಾತಿನ ಶೈಲಿ ಬರಲೇಬಾರದು, ತನ್ನ ಜ್ಞಾನದ ಸಾಮರ್ಥ್ಯ ಹೊರಗೆ ತೋರಲೇಬಾರದು. ಕಂಡರೆ ಎಲ್ಲವೂ
ಹೇಗಿರಬೇಕು? 18 ಆತನು ಹೇಳ್ತಾನೆ ಶಿಲುಬೆ ವಿಷಯವಾದ ಮಾತು. ಹಾಗಾಗಿ 1:18 ಹೇಳ್ತಾನೆ ಶಿಲುಬೆ ವಿಷಯವಾದ ಮಾತು. 2:2 ಆತನು ಹೇಳ್ತಾನೆ, ನಾನು ಶಿಲುಬೆಗೆ ಹಾಕಲ್ಪಟ್ಟವನಾದ ಯೇಸು ಕ್ರಿಸ್ತನನ್ನೇ ಹೊರತು ಬೇರೆ ಯಾವುದನ್ನೂ ತಿಳಿದವನಾಗಿ ನಿಮ್ಮ ಬಳಿಗಿರುವನೆಂದು ತೀರ್ಮಾನಿಸಿಕೊಂಡೆನು ಅಂತ ಗಮಲಿಯೇಲ ಎಂಬಂತ ಮಹಾ ಪಾಂಡಿತ್ಯ ಪಡೆದ ಒಬ್ಬ ಗುರುವಿನ ಪಾದದಡಿಯಲ್ಲಿ ಪಾಂಡಿತ್ಯ ಪಡೆದ ಪೌಲ ಆತನು ಹೇಳ್ತಾನೆ, ಶಿಲುಬೆಗೆ ಹಾಕಲ್ಪಟ್ಟವನಾದ ಯೇಸು ಕ್ರಿಸ್ತನನ್ನೇ ಹೊರತು ಬೇರೆ ಯಾವುದನ್ನೂ ತಿಳಿದವನಾಗಿ ನಿಮ್ಮಲ್ಲಿರುವನೆಂದು ತೀರ್ಮಾನಿಸಿಕೊಂಡೆನು. ಹಾಗಾದ್ರೆ ಸುವಾರ್ತೆ ಸಾರುವುದಕ್ಕೆ ಸಜ್ಜಾಗುತ್ತಿರುವಂತಹ ಪ್ರಿಯ ದೇವ ಜನರೇ, ಇದು ನಮಗೆ ಬಹಳ ದೊಡ್ಡ ಸ್ಫೂರ್ತಿ ಆಗಲಿ. ಸ್ವಂತ ಮಾತುಗಳಿಂದಲ್ಲ, ಸ್ವಂತ ಸಾಮರ್ಥ್ಯದಿಂದಲ್ಲ, ಸ್ವಂತ ಜ್ಞಾನದಿಂದಲ್ಲ, ನಾವು ಲೋಕದಲ್ಲಿ ಪಡೆದ ವಿವಿಧ ಪಾಂಡಿತ್ಯಗಳಿಂದ ಅಲ್ಲ. ಆ ದಿನಕ್ಕೆ, ಆ ಜನರಿಗೆ, ಆ ಸಂದರ್ಭಕ್ಕೆ ದೇವರಾತ್ಮನು ತಿಳಿಸುವ ಮಾತು ಏನೋ ಅದನ್ನು ಮಾತ್ರ ನಾನು ಮಾತನಾಡ್ತೇನೆ. ಸಮೀಪದಲ್ಲಿ ಒಂದು ಪರವೂರಿನ ಒಂದು ಭಾಗದಲ್ಲಿ ವಾಕ್ಯವನ್ನು ಸಾರಬೇಕಾದ ಒಂದು ಸಂದರ್ಭವಿತ್ತು. ಸಾರುವುದಕ್ಕೆ ಹೋಗೋದಕ್ಕೆ ಮೊದಲು ಒಬ್ಬ ಹಿರಿಸೇವಕರಿಗೆ ಫೋನ್ ಕರೆ ಮಾಡಿ ನನಗಾಗಿ ಪ್ರಾರ್ಥಿಸಿ ಎಂಬುದಾಗಿ ಹೇಳಿದೆ. ಅವರು ಪ್ರಾರ್ಥಿಸಿದ್ರು, ಬಹಳ ಒಳ್ಳೆ ರೀತಿಯಲ್ಲಿ ಉತ್ತೇಜಿಸಿದ್ರು. ಪ್ರಾರ್ಥನೆ ಮುಗಿಸಿದ ಮೇಲೆ ಹೇಳಿದ್ರು, ಕ್ಯಾಲ್ವಿನ್, ಎಲ್ಲಿಯೂ ನಿನ್ನ ಮನಸ್ಸನ್ನು ಮಾತನಾಡಬೇಡ, ನಿನ್ನನ್ನು ಪೂರ್ತಿ ದೇವರ ಆತ್ಮನಿಗೆ ಬಿಟ್ಟುಕೊಡು. ಎಂಥ ಒಳ್ಳೆಯ ಹಿರಿಯ ಸೇವಕರ ಸಲಹೆ. ಆ ದಿನ ನಿಶ್ಚಯವಾಗಿ ಆ ಸ್ಥಳದಲ್ಲಿ ದೇವರಾತ್ಮನ ಚಲಿಸಿದ ರೀತಿಯೇ ಬೇರೆ. ಅನೇಕರಿಗೆ ಆದ ಅನುಭವ, ವಾಕ್ಯ ಕೇಳುವಾಗಲೇ ಎದ್ದು ಕುಣಿದಾಡಿ ಹರ್ಷಿಸಬೇಕೆನ್ನುವಂಥ ಅನುಭವ. ಸೋತು ಹೋದವರೊಳಗೆ ಎಂಥದೋ ಉತ್ಸಾಹ. ದೇವರಾತ್ಮನ ಒಬ್ಬೊಬ್ಬರನ್ನ ಆ ದಿನ ಸಂಧಿಸಿ ಪ್ರತಿಯೊಬ್ಬರನ್ನ ಪ್ರೋತ್ಸಾಹಪಡಿಸಿದ, ಉತ್ತೇಜನಗೊಳಿಸಿದ. ದೇವರಲ್ಲಿ ಅವರ ಐಕ್ಯತೆ ಇನ್ನೂ ನಿಕಟವಾಗುವಂತೆ ಅವ್ರನ್ನ ಬಲಪಡಿಸಿದ. ಹಾಗಾದ್ರೆ ನಮ್ಮ ಸ್ವಂತ ಸಾಮರ್ಥ್ಯದಿಂದ ಮಾತನಾಡಿದ್ರೆ ಯಾವುದು ನಡೆಯುವುದಕ್ಕೆ ಸಾಧ್ಯವಿಲ್ಲ. ಇದಾಗಲೇ ಕೂಡದು ಜವಾಬ್ದಾರಿ. ಹಾಗಾಗಿ ಶಿಲುಬೆಗೆ ಹಾಕಲ್ಪಟ್ಟವನಾದ ಯೇಸು ನಮ್ಮ ಪ್ರಸಂಗಗಳಲ್ಲಿ ಪ್ರಮುಖ ಸ್ಥಾನ ಪಡೆಯಲೇಬೇಕು. ಹಾಗಾಗಿ ಆತನ 18ನೇ ವಚನದಲ್ಲಿ ತಾನೆ ಶಿಲುಬೆ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. ನಾವು ಕೇಳಿಸಿಕೊಳ್ಳುವಾಗ 2 ವಿಧದ ಜನರಿದ್ದಾರೆ. ನಾಶನ ಮಾರ್ಗದಲ್ಲಿರುವವರಿದ್ದಾರೆ, ರಕ್ಷಣೆ ಮಾರ್ಗದಲ್ಲಿರುವವರು ಇದ್ದಾರೆ. ನಾಶನದ ಮಾರ್ಗದಲ್ಲಿರುವವರು ನಾವು ಯೇಸು ಕ್ರಿಸ್ತನ ಶಿಲುಬೆ ಕುರಿತಾಗಿ ಮಾತನಾಡುವಾಗ ಅದು ಹುಚ್ಚು ಮಾತು ಎಂಬುದಾಗಿ ಹೇಳ್ತಾರೆ. ಆದರೆ ರಕ್ಷಣೆ ಮಾರ್ಗದಲ್ಲಿರುವವರಿಗೂ ಅದು ದೇವರ ಶಕ್ತಿ, ಅದು ದೇವರ ಶಕ್ತಿ. ಅವರೊಳಗೆ ದೇವರಾತ್ಮನ ಅನೇಕ ಕಾರ್ಯಗಳು ಕಾಣ್ತದೆ. ಬೇರೆ ಇಂಥದೇ ಒಂದು ವಿವರಣೆಯನ್ನು ನಾವು ಇನ್ನೊಂದು ಭಾಗದಲ್ಲಿ ಓದ್ಬೋದು. ದೇವರು ನಮ್ಮನ್ನ ಜನರೆದುರು ಹೇಗೆ ನಿಲ್ಲಿಸಿದ್ದಾನೆ. ವಾಕ್ಯ ಹೇಳ್ತದೆ 2 ಕೊರಿಂಥ 2ನೇ ಅಧ್ಯಾಯದ 15ನೇ ವಚನದಲ್ಲಿ, ರಕ್ಷಣಾ ಮಾರ್ಗದಲ್ಲಿರುವವರಲ್ಲಿಯೂ ನಾಶನಾ ಮಾರ್ಗದಲ್ಲಿರುವವರಲ್ಲಿಯೂ ನಾವು ದೇವರ ಮುಂದೆ ಕ್ರಿಸ್ತನ ಪರಿಮಳವಾಗಿದ್ದೇವೆ. ನಾವು ಪರಿಮಳ, ಸುವಾರ್ತೆ ಸಾರುವವರು ದೇವರ ಪರಿಮಳ. ಆದರೆ ಈ 2 ಗುಂಪುಗಳಲ್ಲಿ ಬರ್ತದೆ. ಹೇಗೆ? ನಾವು ನಾಶನ ಮಾರ್ಗದಲ್ಲಿರುವವರಿಗೆ ಮರಣದಿಂದ ಹುಟ್ಟಿ ಮರಣವನ್ನು ಹುಟ್ಟಿಸುವ ವಾಸನೆಯಾಗಿಯೂ, ರಕ್ಷಣಾ ಮಾರ್ಗದಲ್ಲಿರುವವರಿಗೆ ಜೀವದಿಂದ ಹುಟ್ಟಿ ಜೀವವನ್ನು ಹುಟ್ಟಿಸುವ ವಾಸನೆಯಾಗಿಯೂ ಇದ್ದೇವೆ. ಯಾರದನ್ನ ಹುಚ್ಚು ಮಾತು ಎಂಬುದಾಗಿ ಹೇಳ್ತಾರೋ ಅವರಿಗೆ ನಮ್ಮ ಮಾತುಗಳು ಅಥವಾ ನಾವು ಒಂದು ವೇಳೆ ಮರಣದ ವಾಸನೆಯಾಗಿ ಕಾಣ್ತೇವೆ. ಅವರಿಗೆ ಅದು ನಾಶನ. ಆದರೆ ಯಾರು ರಕ್ಷಣಾ ಮಾರ್ಗದಲ್ಲಿದ್ದಾರೋ ಅವರಿಗೆ ನಾವು ಜೀವದಿಂದ ಹುಟ್ಟಿ, ಅಲ್ಲಿ ಬರ್ತದೆ ಸ್ಪಷ್ಟವಾಗಿ, ಮತ್ತೆ ಓದಿಕೊಳ್ಳೋಣ, ಜೀವದಿಂದ ಹುಟ್ಟಿ ಜೀವನ ಹುಟ್ಟಿಸುವ ವಾಸನೆ. ಬೇರೆ ಹಾಗಾದ್ರೆ ದೇವರು ನಮ್ಮನ್ನ ಜನರ ಎದುರು ನಿಲ್ಲಿಸುವಾಗ ನಮ್ಮದೆಂಬುದು ಯಾವುದು ಹೊರಗೆ ಬರಲೇಬಾರದು. ಕ್ರಿಸ್ತನ ಶಿಲುಬೆ ವಿಷಯವೇ ಅಲ್ಲಿ ಹೊರ ಬರಬೇಕು. ಆದರೆ ಅದನ್ನು ತೆಗೆದುಕೊಳ್ಳುವವರ ವಿಷಯದಲ್ಲಿ ನಾವು ಚಿಂತಿಸದೆ ದೇವರು ನಮ್ಮ ಕೊಟ್ಟ ಜವಾಬ್ದಾರಿನ ಪರಿಪೂರ್ಣವಾಗಿ ನೆರವೇರಿಸಲೇಬೇಕು. ಹೀಗೆ ನಾವು ಸಫಲರಾಗುವಂತೆ ದೇವರ ಆತ್ಮನ ಬಲಪಡಿಸಲಿ ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ಪೌಲನನ್ನು ಸುವಾರ್ತೆ ಸಾರುವುದಕ್ಕೆ ಕಳಿಸಿದ ಕ್ರಿಸ್ತನೇ, ಈ ದಿನಗಳಲ್ಲಿ ನಮಗೂ ಈ ದಯನ ಒದಗಿಸಪ್ಪ. ದೇವರ ಈ ಕಾರ್ಯವನ್ನು ವಾಕ್ಚಾತುರ್ಯದಿಂದ ಮಾಡದೆ ದೇವರಾತ್ಮನ ಶಕ್ತಿ ಕಂಡು ಬರುವಂತೆ, ಜನರು ನಿನ್ನ ಶಕ್ತಿಯನ್ನೇ, ದೇವರೇ ನಿನ್ನ ಶಕ್ತಿಯನ್ನು ಆತುಕೊಳ್ಳುವಂತೆ ನಾವು ಶಿಲುಬೆ ವಿಷಯವಾದ ಮಾತನ್ನ, ದೇವರಾತ್ಮನ ನುಡಿಗಳನ್ನು ಮಾತನಾಡುವುದಕ್ಕೆ ನಮ್ಮನ್ನು ಬಲಪಡಿಸು. ದೇವರೇ, ನಾವು ಮಾತನಾಡುವಂಥ ಶಿಲುಬೆ ವಿಷಯವಾದ ಮಾತು ನಾಶನ ಮಾರ್ಗದವರಿಗೆ ಹುಚ್ಚು ಮಾತಾಗಿದ್ದರು, ರಕ್ಷಣೆ ಮಾರ್ಗದಲ್ಲಿರುವವರಿಗೆ ಅದು ದೇವರ ಶಕ್ತಿಯಾಗಿದೆಯಲ್ಲ. ನಾಶನದ ಮಾರ್ಗದಲ್ಲಿರುವವರಿಗೆ ಅದು ಮರಣದ ವಾಸನೆ, ಜೀವದ ಮಾರ್ಗದಲ್ಲಿರುವವರಿಗೆ ಅದು ಜೀವವನ್ನು ಉಂಟು ಮಾಡುವಂಥ ವಾಸನೆ. ದೇವರೇ, ನಮ್ಮನ್ನು ಜನರ ಮುಂದೆ ಹೀಗೆ ನೀನು ತರುವುದಕ್ಕಾಗಿ ಸ್ತೋತ್ರ. ನಮ್ಮನ್ನು ಒಪ್ಪಿಸಿಕೊಡ್ತೇವಪ್ಪ. ಈ ವಾಕ್ಯವನ್ನು ಕೇಳಿ ಕರ್ತನು ನಮ್ಮನ್ನು ಹೀಗೆ ಉಪಯೋಗಿಸಲೆಂಬುದಾಗಿ ಬಯಸುವ ಪ್ರತಿಯೊಬ್ಬರನ್ನ ಆಶೀರ್ವದಿಸಿ ಅಭಿಷೇಕಿಸು. ನಿನಗೆ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ದೇವರು ನಿಮ್ಮನ್ನ
ಯೋಗ್ಯವಾದ ಸ್ವಾರ್ಥ ಸೇವೆಗೆ ಬಲಪಡಿಸಲಿ, ಆಶೀರ್ವದಿಸಲಿ. ವಂದನೆಗಳು.